ಹಾಗಾಗಿ ವಿಶ್ವಸಂಸ್ಥೆ ಈ ಮಕ್ಕಳಿಗೆ 4 ಗುಂಪಿನ ಮೂಲಭೂತ ಹಕ್ಕುಗಳನ್ನು ನೀಡಿದ್ದಾರೆ. ಇದು ಎಲ್ಲ ಜಗತ್ತಿನಲ್ಲಿರುವ ಎಲ್ಲ ಮಗುವಿಗೂ ಸಹ ಈ ಹಕ್ಕುಗಳು ಇರ್ತವೆ. ಮೊದಲನೆಯದಾದ ಹಕ್ಕು ಬದುಕಿನ ಹಕ್ಕು ಅಥವಾ ಜೀವಿಸುವ ಹಕ್ಕು. ಎರಡನೇದಾದ್ದು ರಕ್ಷಣೆ, ತಮ್ಮ ದೈಹಿಕ ಮತ್ತು ಮಾನಸಿಕ ತೊಂದರೆಗಳಿಂದ ರಕ್ಷಣೆ. ಮೂರನೇದಾಗಿ ವಿಕಾಸವಾಗುವ ಹಕ್ಕು. ನಾಲ್ಕನೇದಾಗಿ ಭಾಗವಹಿಸುವ ಹಕ್ಕು. ಯಾವುದೇ ಒಂದು ಸಂದರ್ಭದಲ್ಲಿ ಸಣ್ಣ ಮಗು ಬೇಡ, ಈ ಮಗುಗೇನು ಗೊತ್ತಿರುತ್ತೆ ಆ ರೀತಿ ಹೇಳಿದೆ ಭಾಗವಹಿಸಲು ಬಿಡುವ ಹಕ್ಕು. ಈ ರೀತಿಯಾದ 4 ಗುಂಪಿನ ಹಕ್ಕುಗಳು ಮುಖ್ಯವಾಗಿ ಪ್ರತಿಯೊಂದು ಮಗುಗೂ ಸಹ ಈ ಇಡೀ ಜಗತ್ತಿನಲ್ಲಿ ಇದೆ.